ಓಂ ಶಾಂತಿ. ಅವಗುಣಗಳನ್ನು ತೆಗೆಯುವ ಪೂರ್ಣ ಪುರುಷಾರ್ಥ ಮಾಡಿರಿ. ಯಾವ ಗುಣದ ಕೊರತೆ ಇದೆಯೋ ಅದರ ಚಾರ್ಟನ್ನು ಇಡಿ, ಗುಣಗಳ ದಾನ ಮಾಡಿ, ಆಗ ಗುಣವಂತರಾಗುತ್ತೀರಿ. ಗುಣವಂತರಾಗಲು ಯಾರದೇ ದೇಹವನ್ನು ನೋಡಬೇಡಿ, ನಿಮ್ಮನ್ನು ಆತ್ಮನೆಂದು ತಿಳಿಯಿರಿ. ಒಬ್ಬ ತಂದೆಯಿಂದಲೇ ಕೇಳಿರಿ, ಒಬ್ಬ ತಂದೆಯನ್ನೇ ನೋಡಿರಿ. ಮನುಷ್ಯ ಮತವನ್ನು ನೋಡಬೇಡಿ. ದೇಹಾಭಿಮಾನಕ್ಕೆ ವಶವಾಗಿ ತಂದೆಯ ಮತ್ತು ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ಯಾವುದೇ ಚಲನೆ ಇಟ್ಟುಕೊಳ್ಳಬೇಡಿ. ಉಲ್ಟಾ ಚಲನೆ ಇರುವವರು ಗುಣವಂತರಾಗಲು ಸಾಧ್ಯವಿಲ್ಲ. ನಾವು ಅವಶ್ಯವಾಗಿ ಹೂಗಳಾಗಿದ್ದೇವೆ, ಈಗ ಪುನಃ ಆಗುತ್ತಿದ್ದೇವೆ. ಈಗ ನೀವು ಮನುಷ್ಯರಂತೂ ಅಲ್ಲವೇ? ನೀವು ಬ್ರಾಹ್ಮಣರಾಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ? ದೈವಿ ಗುಣಗಳಲ್ಲಿ ಯಾವ ಕೊರತೆ ಇದೆ? ಪ್ರತಿನಿತ್ಯ ರಾತ್ರಿ ನಿಮ್ಮ ಚಾರ್ಟ್ ನೋಡಿಕೊಳ್ಳಿ. ಸತ್ಯವಂತರಲ್ಲಿ ಎಲ್ಲ ಗುಣಗಳಿರಬೇಕು. ಒಂದನೆಯದಾಗಿ ಓದಬೇಕು, ಎರಡನೆಯದು ಅವಗುಣಗಳನ್ನು ತೆಗೆಯಬೇಕು. ಬ್ರಾಹ್ಮಣ ಕುಲದಲ್ಲಿ ಈಶ್ವರೀಯ ಮತವಿದೆ. ಮೊಟ್ಟ ಮೊದಲು ನೀವು ತಂದೆಯ ಪರಿಚಯವನ್ನು ಕೊಡಬೇಕು. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು. ಆತ್ಮವನ್ನು ನೋಡಿ, ಒಬ್ಬ ಪರಮಾತ್ಮ ತಂದೆಯಿಂದಲೇ ಕೇಳಿ. ಇದರಲ್ಲಿ ಪರಿಶ್ರಮವಿದೆ. ಯಾರು ಬುದ್ಧಿವಂತರಿರುತ್ತಾರೆ ಅವರಿಗೆ ಪದವಿಯು ಅಷ್ಟು ಒಳ್ಳೆಯದೇ ಸಿಗುತ್ತದೆ. ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಪುನಃ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನೀವು ಮಕ್ಕಳು ತಂದೆ ಪರಿಚಯ ಕೊಡುವುದರಿಂದ ಅಂಧರಿಗೆ ಊರುಗಳಾಗುತ್ತೀರಿ. ಆತ್ಮವನ್ನು ನೋಡಲಾಗುವುದಿಲ್ಲ, ಅನುಭವ ಮಾಡಲು ಸಾಧ್ಯ. ಆತ್ಮ ಎಷ್ಟು ಚಿಕ್ಕದಾಗಿದೆ. ದಯಾಹೃದಯಿ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಪರಂಪಿತ ಪರಮಾತ್ಮನ ಮಹಿಮೆಯು ಅಪಾರವಾಗಿದೆ, ಅದಕ್ಕೆ ಮಿತ ಇಲ್ಲ. ತಂದೆಗೆ ಸರ್ವೋತ್ತಮ ಎಂದು ಹೇಳುತ್ತಾರೆ. ಅವರು ಅಂಗೈಯಲ್ಲಿ ಸ್ವರ್ಗವನ್ನು ತರುತ್ತಾರೆ. ಇಲ್ಲಂತೂ ವಿದ್ಯೆಯ ಮಾತಾಗಿದೆ. ಅವರ ದಯೆ ಪಾರವೇ ಇಲ್ಲ. ತಂದೆಗೆ ಯಾವ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆಯೋ ಅದೆಲ್ಲವೂ ಹೊಸದಾಗಿರುತ್ತದೆ. ಮನುಷ್ಯ, ಪಶು, ಪಕ್ಷಿ ಎಲ್ಲವೂ ಸತೋಪ್ರಧಾನವಾಗಿರುತ್ತದೆ. ಎಲ್ಲಿಯವರೆಗೆ ಅವಗುಣಗಳು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಈ ಅವಗುಣಗಳು ನಿಂದನೆ ಮಾಡಿಸುತ್ತವೆ. ಮನುಷ್ಯರಿಗೆ ಸಂಶಯ ಬರುತ್ತದೆ, ಇವರಿಗೆ ಭಗವಂತ ಓದಿಸುತ್ತಾರೆಯೇ? ನಿಮ್ಮ ಗುಣಗಳು ಇಷ್ಟು ಸುಂದರವಾಗಿರಬೇಕು. ಅವಗುಣಗಳನ್ನು ಮುಚ್ಚಿಟ್ಟುಕೊಂಡರೆ ನಿಮ್ಮ ಬಾಣವು ಯಾರಿಗೂ ನಾಟುವುದಿಲ್ಲ. ಗುರುವಿನ ನಿಂದನೆ ಮಾಡಿಸುವವರು ಪದವಿಯನ್ನು ಪಡೆಯುವುದಿಲ್ಲ. ನಿತ್ಯವೂ ನಿಮ್ಮ ಚಲನೆಯನ್ನು ನೋಡಿಕೊಳ್ಳಿ, ಇಲ್ಲವೆಂದರೆ ನಿಮ್ಮದು ನಷ್ಟ ಮಾಡಿಕೊಳ್ಳುತ್ತೀರಿ. ದೇಹಾಭಿಮಾನದಿಂದ ಯಾವ ಕರ್ತವ್ಯಗಳಾಗುತ್ತವೆಯೋ ಅವುಗಳನ್ನು ಕತ್ತರಿಸಬೇಕು. ಮಕ್ಕಳೇ, ಭಗವಂತನೇ ನಿಮ್ಮನ್ನು ಭಗವತಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಅಂತಹ ವಿದ್ಯೆಯನ್ನು ಬಿಟ್ಟು ಬಿಡುತ್ತೀರಾ? ಮಾಯು ಎಷ್ಟೊಂದು ಪ್ರಬಲವಾಗಿದೆ. ಸಾಕ್ಷಾತ್ಕಾರವನ್ನು ಮಾಡಿಸದೆ ಶಿಕ್ಷೆ ಕೊಡುವುದಿಲ್ಲ. ನಿಮಗೆ ಇಷ್ಟೊಂದು ಓದಿಸುತ್ತಿದ್ದೇನು, ಆದರೂ ಕೂಡ ನೀವು ಇಂತಿಂತಹ ಕೆಲಸ ಮಾಡಿದಿರಿ ಎಂದು ಹೇಳುತ್ತಾರೆ. ನೀವು ತುಂಬ ಅಳುತ್ತೀರಿ, ಚೀರಾಡುತ್ತೀರಿ. ದೇಹಾಭಿಮಾನದಲ್ಲಿ ಬರುವುದರಿಂದ ಅವಶ್ಯವಾಗಿ ಪಾಪಗಳಾಗುತ್ತವೆ. ಆದ್ದರಿಂದ ಆತ್ಮಾಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ತಂದೆಯ ನಿಂದನೆ ಮಾಡಿಸುವಂತಹ ಯಾವ ಕರ್ಮ ಮಾಡಬಾರದು. ಒಳಗಿನ ರೋಗಗಳನ್ನು ತಂದೆಗೆ ಸತ್ಯವಾಗಿ ತಿಳಿಸಬೇಕು. ಅವಗುಣಗಳನ್ನು ಮುಚ್ಚಿಡಬಾರದು. ನನ್ನಲ್ಲಿ ಯಾವ ಅವಗುಣಗಳು ಇವೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತವಾಗಿರುತ್ತಾ ಸೇವೆ ಮಾಡುವಂಥ ನಿಸ್ವಾರ್ಥ ಸೇವಾಧಾರಿ ಭವ. ವಾಯಿದೆಗಳನ್ನು ಫೈಲ್ನಲ್ಲಿ ಇಟ್ಟುಕೊಳ್ಳಬೇಡಿ, ಫೈನಲ್ ಮಾಡಿ ತೋರಿಸಿ. ದೇಹದ ಸಂಬಂಧದ ಬಂಧನವಾಗಿದೆ. ಸೇವೆಯಲ್ಲಿ ಸ್ವಾರ್ಥ, ಇದು ಸಹ ಬಂಧನ. ಈ ಬಂಧನದಿಂದ ಹಾಗೂ ರಾಯಲ್ ಲೆಕ್ಕಾಚಾರದಿಂದಲೂ ಸಹ ಮುಕ್ತ ನಿಸ್ವಾರ್ಥ ಸೇವಾದಾರಿಗಳಾಗಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.